ಎಲ್ಲ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಕಿತ್ತೂರ ಪೇಟೆಗೆ ಆಕಳ ನೋಡಕ್ಕಂತ ಬಂದನು. ಆಮೇಲೆ ಪೈಲಾನ ಈಗ ಎಮ್ಮೆ ಪೇಟೆಗೆ ಹೋಗಿ ಎಮ್ಮೆ ನೋಡತ್ತನು. ನಾನು ನೋಡ್ತಾನೋ ಬರೀ ನೀವು ನೋಡೋಣ ಅಂತ ನೋಡತ್ತಿರಲ್ಲ. ನೀವು ಕಿತ್ತೂರು ಪೇಟೆಗಿನ ಎಮ್ಮೆ ಸಂಖ್ಯೆ. ಈ ಪೇಟೆ ಒಳಗೆ ಎಲ್ಲ ನಮೂನಿ ಎಮ್ಮೆಗಳದಾವು. ಮುರಾ ಎಮ್ಮೆಗಳದಾವು, ಆಮೇಲೆ ನಮ್ಮ ಜವಾರಿ ಎಮ್ಮೆಗಳದಾವು, ಆಮೇಲೆ ಸಂಗೋಳ ಎಮ್ಮೆಗಳದಾವು. ನೋಡಿ ನಿಮಗೆಲ್ಲ ಮಲ್ಲ ನೋಡೋಣ ಬರ್ರಿ. ನೋಡಿದ ಬೆಳಗಾವಿ ಎಮ್ಮೆ ಐತಿ, ಇದು ಮುರಾ ಎಮ್ಮೆ ಐತಿ, ಆಮೇಲೆ ಜವಾರಿ ಎಮ್ಮೆ ಐತಿ. ಎಲ್ಲ ಜಾತಿಯ ಎಲ್ಲ ನಮೂನೆಯ ಎಮ್ಮೆಗಳು ಈ ಕಿತ್ತೂರು ಶಾಂತಿಗೆ ಬಂದವು. ಬರ್ರಿ ಅದು ಮೊದಲೆಲ್ಲ ನೋಡೋಣ, ಆಮೇಲೆ ಹಾಕೋ ರೇಟ್ ಅದು ಹೆಂಗೆ ನೋಡಿದ 4 ಸುಳ್ಳು ಎಮ್ಮೆ ಐತಿ. ಅಣ್ಣ ಇದಕ್ಕೆ ಏನು ರೇಟ್? 75. ಅಣ್ಣ ಎಷ್ಟೇ ಸುಳ್ಳದ್ರಿ? ಹೈನಿಕೆ ಏಟದ್ರಿ ರೀ? ರೇಟ್ ಫೈನಲ್ನಾರ ಕಡಿಮೆ ಮಾಡ್ತಾರೆ. ಇದು ನಾವು ನೋಡೋದು ಇದು ಮುರಾ ಎಮ್ಮೆ. ನೋಡಿ ನಾವು ನೋಡೋದು ಇದು ಸಂಪೂರ್ಣ ಮುರಾ ಎಮ್ಮೆ. ಈ ಮಾಲಕರನ್ನ ಕೇಳೋಣ ಇದು ರೇಟ್ ಹೆಂಗೆ ಮತ್ತು ಎಟೆ ಸುಲದ ಅಂತ ಕ್ಯಾರಿ ಮಾಲಕ್ ಹೇಳ್ತಾರ. ಮಾಲಕ್ರೆ ಯಾವ್ರದ್ರಿ ಬರೋದು? ಏನು ಇದೆ ರೀ? ಏಟಿದೆ ರೀ? 1,05,000. ಇದು ಇನ್ನೂ ಎಷ್ಟು ನೋಡ್ಕೋದ್ರಿ? ಇನ್ನೂ 15 ದಿನ. ಇದು ಹೈನಿಕೆ ಹೆಂಗೆ ಬರತ್ತೆ ರೀ? 5 ಲೀಟ್ರ್. ಈಗ ಒನ್ ಟೈಮ್ಗೆ 5 ಲೀಟ್ರ್. ಹಾಂ, ಗ್ಯಾರಂಟಿ ಕೊಡ್ತಾರೆ. ಈಗ ನಾವು ರೇಟ್ ಮಾಡ್ತಾವಲ್ಲ, ರೇಟ್ ಮಾಡಿದ್ರೆ ಅಟ್ಟು ರೊಕ್ಕ ಒಮ್ಮೆ ಕೊಡ್ಬೇಕ್ರ ಅರ್ಧ ನಿಲ್ತಾರೆ? ಅಟ್ಟು ಒಮ್ಮೆ. ಈಗ ಅಟ್ಟು ಒಮ್ಮೆ ಅಂದ್ರೆ ಭಾಳ ಆಗಲ್ಲ ರೀ. ಈಗ ಅರ್ಧ ಕೊಟ್ಟು ಅರ್ಧ ನಿಲ್ತಾರೆ ರೊಕ್ಕ ನಿಲ್ತಾರೆ. ಇದನ್ನು 1 ಲಕ್ಷ, ಇದು ಮುರಾ ಎಮ್ಮೆ ಐತಿ. ಇದನ್ನು 1,05,000 ರೂಪಾಯಿ ಇದನ್ನು ಮಾಲಕರು ರೇಟ್ ಹೇಳಿದಾರು. ಆಮೇಲೆ ನಾವು ರೇಟ್ ಹೇಳಿದಾರಲ್ಲ ಅದ್ರಾಗ ಇನ್ನೂ ಒಂದು ಸ್ವಲ್ಪ ಅವ್ರು ಬಿಟ್ಟು ಕೊಡ್ತಾರೋ. ಆಮೇಲೆ ನಾವು ಅರ್ಧ ರೊಕ್ಕ ಏನು ರೇಟ್ ಮಾತಾಡಿದೇವಲ್ಲ ಅದನ್ನ ಅರ್ಧ ರೊಕ್ಕ ಈಗ ನಾವು ಕೊಟ್ರೆ ಈಗ ಎಮ್ಮೆ ಅವ್ರು ನಮ್ಗೆ ಕೊಡ್ತಾರೋ. ಆಮೇಲೆ ಒಂದು 15-20 ದಿವಸ ಮಟ್ಟ ಅವ್ರು ನಮ್ಗೆ ಟೈಮ್ ಕೊಡ್ತಾರೋ. ನಾವು ಹೈನಕ್ಕೆ ಈ ಮುರಾ ಎಮ್ಮೆ ಮಾಡೋದ್ರಿಂದ ನಮ್ಮ ಹೈನುಗಾರಿಕೆ ಚಲೋ ಆಕೈತಿ. ನಮ್ಮ ರೈತ ಬಂದ್ರೆ ನಾವು ಹೇಳೋದಿಷ್ಟ, ನಾವು ಎಮ್ಮೆಗಳು ಮಾಡ್ಬೇಕಂದ್ರೆ ಹೈನಕ್ಕೆ ನಾವು ಎಮ್ಮೆ ಮಾಡ್ಬೇಕಂತಂದ್ರೆ ನಾವು ಇಂಥ ಜಾತಿ ಎಮ್ಮೆ ನಾವು ಮಾಡಬೇಕು. ಈ ಮಾಲಕರ ನಂಬರ್ ನಾವು ಫೋನ್ ನಂಬರ್ ಇಸ್ಕೊಂಡಿರ್ತೇವೆ. ತಮಗೆ ಯಾವ್ದಾರು ನಮ್ಮ ರೈತ ಬಂದ್ರಿಗೆ ಎಮ್ಮೆ ಅದು ಬೇಕಾದ್ರೆ ಆ ಮಾಲಕರ ಫೋನ್ ನಂಬರ್ ಕೊಡ್ತೇವೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಸೌಕರ್ ಎಮ್ಮೆ ಯಾವ್ರದ್ರಿ? ಕುರ್ಬಂದ್ರಿ? ಏನು ರೇಟ್ ಇದೆ ರೀ? 68 ರೀ. ಇನ್ನೂ 2 ದಿನ ಹೋಗತ್ರಿ? ಇನ್ನೂ 15 ದಿನ ರೀ. ಹಾಲಾಗ ಹೆಂಗೈತೆ ರೀ? ಚಲೋ ಐತ್ರಿ. ಈಗ ನಾವು ರೇಟ್ ಮಾಡ್ತಾವಲ್ಲ ಅದನ್ನ ಅಷ್ಟು ರೊಕ್ಕ ಒಮ್ಮೆ ಕೊಡ್ಬೇಕ್ರ? ಹ್ಞೂ ರೀ. ಇದಕ್ಕೆ ಯಾರ ಪರಿಚಯದವ್ರು ಬೇಕ್ರೋ ಏನು ಹಂಗೆ ನೀವು ಮನುಷ್ಯರು ವಿಶ್ವಾಸ ಮೇಲೆ ಕೊಡ್ತೀರಾ? ಪರಿಚಯದವ್ರು ಬೇಕ್ರಿ. ಹಂಗಾರಿ ನಾವು ರೇಟ್ ಮಾಡ್ತಾವಲ್ಲ ಆ ರೇಟ್ ಮಾಡಿದ್ರೆ ಅರ್ಧ ರೊಕ್ಕದ ಮೇಲೆ ನೀವು ಬಿಡ್ತಾರೆ. ಹಾಂ, ಈಗ ಮೈ ಅದೇನು ಇಲ್ರಿ? ಮೈ ಗ್ಯಾರಂಟಿ ಕೊಡ್ತಾರೆ. ನೋಡಿ ರೈತ ಬಾಂಧವ್ರಿ, ಇದು ಕುರುಗುಂದಿ ಎಮ್ಮೆ. ಇದು ಹೈನಿಕೂ ಚಲೋ ಐತಿ. ಆಮೇಲೆ ಇದನ್ನು ನಮ್ಮ ರೈತ ಬಾಂಧವರು ಅದನ್ನು ನಾವು ರೇಟ್ ಏನು ಮಾಡ್ತಾವಲ್ಲ ರೇಟ್ ಮಾಡಿದ್ದನ್ನು ಅರ್ಧ ರೇಟ್ ಅವರು ಅರ್ಧ ಅಮೌಂಟ್ ಕೊಟ್ರೆ ಎಮ್ಮೆ ನಮಗೆ ಕೊಡ್ತಾರಂತ. ಆಮೇಲೆ ಒಂದು 20 ದಿವಸ ಮಟ್ಟ ಅವರು ರೊಕ್ಕ ನಿಲ್ತಾರಂತ. ಮತ್ತು ಇವರು ಹೈನಿಕೂ ಗ್ಯಾರಂಟಿ ಕೊಡ್ತಾರಂತ.
ಈ ಎಮ್ಮೆ ನಮ್ಮ ಯಾರು ರೈತ ಬಂದರೆ ಬೇಕಾದ್ರೂ ಅವ್ರ ಫೋನ್ ನಂಬರ್ನ ಅಂತ ಇರ್ತೈತಿ, ಅವ್ರ ಕಾಂಟ್ಯಾಕ್ಟ್ ಮಾಡಿರಿ. ಸೌಗಾರ ಈ ಎಮ್ಮೆ ಯಾರ್ದ್ರಿ ಸೌಗಾರ ಯಾವ ಎಮ್ಮೆ ರೀ ಗುರ್ಗೊಂದ್ರಿ? ಏನು ಹೇಳಿದೆ ಓರ್ 55 ಇದೆ ರೀ. ಫೈನಲ್ ಏನು ಬಂದು ಕೊಡ್ತಾರೆ? ಫೈನಲ್ ಏನು ಬಂದು ಕೊಡ್ತಾರೆ? 45 ಬಂದು ಕೊಡ್ತಾರೆ. ಇನ್ನೂ 2 ದಿನ ಹೋಗತ್ರಿ? ಇನ್ನೂ 20 ದಿನ ಹೋಗತ್ರಿ? ಹಲ ಚಲೋ ಐತ್ರಿ? ನೋಡ್ರಿ ಇದು ಬಂದ್ರಿ. ಇದನ್ನ ಅವರು 45,000 ಫೈನಲ್ ಮಾಡ್ತಾರಂತ. ಆಮೇಲೆ ಇವರು ಅರ್ಧ ರೊಕ್ಕ ನಿಲ್ತಾರಂತ. ಒಂದು 15-20 ದಿವಸ ಮಟ್ಟ ಇವರು ನಮ್ಮ ರೈತರು ರೊಕ್ಕ ನಿಲ್ತಾರು. ಇದು ಯಾರೇ ಬೇಕಾದ್ರೂ ಅವ್ರನ್ನ ಫೋನ್ ನಂಬರ್ನ ಕೊಡ್ತಾನು, ಕಾಂಟ್ಯಾಕ್ಟ್ ಮಾಡಿಕ್ಯಾರ. ಈ ಎಮ್ಮೆ ಇದು ಅಡ್ಡಿ ಇಲ್ಲ. ಇದು ಸಣ್ಣ ಅಮೌಂಟ್ದೊಳಗನ ಸಣ್ಣ ರೈತಗೆ ಕೈನ ಮಾಡಕ್ಕೆ ಚಲೋ ಆಕತಿ ಅನ್ನ ಹೇಳಿ ಬಯಸ್ತಾನು ನನ್ನ ರೈತ ಮಿತ್ರರು. ಇದ್ರಾಗ ನಮ್ಮ ರೈತ ಬಂದ್ರೆ ಯಾವ ಎಮ್ಮೆ ಬೇಕಾದ್ರೂ ವ್ಯಾಪಾರಸ್ಥರಿಗೆ ಫೋನ್ ನಂಬರ್ ಅಂತ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿರಿ. ಆಮೇಲೆ ಈ ಎಮ್ಮೆಗಳನ್ನ ನಮಗೆ ಫೋನ್ ನಮ್ಮ ಕಾಂಟ್ಯಾಕ್ಟ್ ಮುಖಾಂತರ ನಮಗೆ ವ್ಯಾಪಾರ ಆಕತಿ. ನೋಡೋಣ ರೈತ ಬಂದವ್ರಿ. ಬರೀ ನಮ್ಮ ನಾವು ಆಕಳ ಸಂತಿಗೆ ಹೋಗೋಣ. ಇನ್ನು ಇವು ಆಕಳ ಸಂತಿ ಗೊತ್ತಲ್ಲ, ಇವು ಆಕಳ ಸಂತಿ. ಇದ್ರಾಗ ಎಚ್.ಎಫ್ ಆಕಳು ಐತಿ. ನಮಗೆ ಹೈನಕ್ಕೆ ಅಗದಿ ಪಸಂದ್ ಅನಿಸೋ ತಳಿ ಅಂತಂದ್ರೆ ಇದು ಎಚ್.ಎಫ್ ಆಕಳ ಗೊತ್ತಲ್ಲ, ಇದು ಎಚ್.ಎಫ್ ಆಕಳ. ಇದನ್ನು ಮಾಲಕ ಎಷ್ಟು ಹೇಳ್ತಾನೆ ಕೇಳೋಣ. ಮಾಲಕ್ರ ಇದಕ್ಕೆ ಏನು ಹೇಳಿದೆ ಎಟ್ರಿ? ಒಂದು ಇದನ್ನ 2 ದಿನ ಹೋಗತ್ರಿ? 2 ದಿನ ಹೋಗತ್ರಿ ಅಣ್ಣ. ಇದನ್ನು 110 ಅಣ್ಣ. ಇದು ಎಷ್ಟನೇ ಸುಳ್ರದ? ಇದು 2ನೇ ಸುಳ್ದು. 2ನೇ ಸುಳ್ದು. ಒಂದು ಸ್ವಲ್ಪ ಇತ್ತು ಬರಲ್ಲ, ಇದು ಮುಂದೆ ಇದು ಮಲಕ್ರ. ಈ ಆಕಳ ಎಷ್ಟನೇ ಸುಳ್ದ್ರದ? 2ನೇ ಸುಳ್ದು. ಈಗ ಏನೇನು ಬಂದು ಕೊಡ್ತಿರೋದು? 1,10,000 ಕೊಡ್ತಾರಲ್ಲ. ಈಗ ನಾವು ರೇಟ್ ಮಾಡ್ತಲ್ಲ, ಇನ್ನು ಅಷ್ಟು ರೊಕ್ಕನ ಪೇ ಮಾಡ್ಬೇಕ್ರ ಅರ್ಧ ನಿಲ್ತಾರೆ? ಪೇ ಮಾಡ್ಬೇಕ್ರಿ. ಏನು ಉದ್ಯೋಗ ಕೊಡಲ್ಲ? ಮತ್ತು ಈಗ ನಮ್ಮ ರೈತರಂತೆ ಕಷ್ಟ ಕಮ್ಮಿ ಹೆಂಗೆ ಬರ್ಬೇಕ್ರಿ? ಹಾಂ ಅಲ್ಲ, ಈಗ ನಮ್ಮ ರೈತರಂತೆ ಹಾಂ 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 ಈಗ ಅರ್ಧ ಅಮೌಂಟ್ ಕೊಟ್ರೆ ನೀವು ಕೊಡ್ತಾರೆ? ಪರಿಚಯ ಇದ್ರೆ ಒಟ್ಟು ನಾವು ಯಾಕೆ ತೊಗೋಬೇಕಾದ್ರೆ ಯಾರು ಪರಿಚಯ ಮಂದಿ ಕರ್ಕೊಂಬರಕ್ಕೆ ನಿಮ್ಮ ಅಂತಕ್ಕೆ? ಆಯ್ತು. ಇದು ಎಚ್.ಎಫ್ ಆಕಳ. ಇದು ನಮಗೆ ಹೈನುಗಾರಿಕೆ ಒಳಗನ ಅಗದಿ ಸ್ಟ್ಯಾಂಡರ್ಡ್ ಅಂತಂತಂದ್ರೆ ಇದು ಎಚ್.ಎಫ್ ಆಕಳನ ನೋಡ್ರಿ. ಅಣ್ಣ ಇದು ಎಷ್ಟು ಲೀಟ್ರ್ ಮಾಡಕ್ಕೆ ಕೊಡ್ತಾರೆ? ಅದು ಅಂದಾಜು ಅಂದಾಜು ರೀ. 2 ವೇಳೆ ಕೊಡಿ 20 ಲೀಟ್ರ್ ನೆಕ್ಕಿ 24 ಲೀಟ್ರ್. ನೋಡೋಣ ರೈತ ಬಂದವ್ರಿ. ಇದು 2 ಟೈಮ್ ಕೂಡ 20ರಿಂದ 24 ಲೀಟ್ರ್ ಇವರು ಮಾಲಕರು ಗ್ಯಾರಂಟಿ ಕೊಡತ್ತಾರು. ಇದನ್ನು 1,10,000 ರೂಪಾಯಿ ಅವ್ರ ರೇಟ್ ಇದು ಮಾಡಿದಾರು. ಈಗ ನಾವು ಇದನ್ನು ಫೈನಲ್ ರೇಟ್ ವ್ಯಾಪಾರಕ್ಕೆ ಬಂದೆವು ಅಂತಂದ್ರೆ ಅವ್ರು ಇನ್ನೂ ಬಿಟ್ಟು ಬಿಡ್ತಾರೋ. ಆಮೇಲೆ ಇದನ್ನು ಅವ್ರು ಗ್ಯಾರಂಟಿನೂ ಕೊಡ್ತಾರಂತ. ನನ್ನ ರೈತ ಬಂದವ್ರಿ, ನಾವು 4 ದಿನ ಕೊಟ್ಟೋಕ್ಕಿಂತ ಮೊದಲು ಇಂಥದ್ದು ಒಂದು ಆಕಳ ನಾವು ಕಟ್ಟಿದ್ವು ಅಂತಂತಂದ್ರೆ ಹೈನುಗಾರಿಕೆ ಚಲೋ ಆಕತಿ, ನಮಗೆ ನುಕ್ಸಾನು ಆಗೋದಿಲ್ಲ. ನೋಡಿ ಆಕಳ ಎಲ್ಲದ್ರಿಂದನೂ ಬಂದರು ಐತಿ. ಅಣ್ಣ ಅದು ಎಷ್ಟನೇ ಸುಲ ಅಂದ್ರೆ? ಅದು 2ನೇ ಸುಲು. ಯಾವ್ದ್ರದ? ಯಾರು ಇದ್ರಾಗ ಜರ್ಸಿ ಮಿಕ್ಸ್ ಆತನ್ರಿ? ಇದ್ರಾಗ ಜರ್ಮನ್ ಬೇಡ ಅಣ್ಣ. ಇದನ್ನೇನು ಇದೆ ರೀ? ಹಾಂ 78.
ಇದನ್ನೇ ಎಡ್ದ ಹೋಗತ್ರಿ ಅದು ಎಂಟು ದಿವಸ ಹಾಂ ಹಾಂ ಬರೋಬರ್. ಇದು ಹಾಲಿನ ಚಲೋ ಐತ್ರಿ. ಚಲೋ ಇದು ಒಂದು 8 ಲೀಟರ್. ಈಗ ನಾನು ರೈತರು ಬರ್ತಾರೆ ನೋಡತ್ತಾರಲ್ಲ, ಈ ವ್ಯಾಪಾರಸ್ಥರದ ನಂಬರ್ನ ತೊಗೊಂಡಿರ್ತಾನು. ನಿಮಗೆ ಯಾರಿಗೆ ಏನೋ ಆಕಳ ಬೇಕಂತಂದ್ರೆ ಈ ಮಾಲಕರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನಿಮಗೆ ಇವ್ರ ಅಂತಕ್ಕೆ ಗ್ಯಾರಂಟಿ ಒಳಗನ ಎಲ್ಲ ಥರದ ನಮಗೆ ಹೆಚ್ಚಪ್ಪ ಆಕಳು ಸಿಗ್ತಾವೆ. ನಾನು ನಿಮಗೆ ಈ ಮಾಲಕರ ನಂಬರ್ ಆಮೇಲೆ ನೋಟ್ ಮಾಡ್ಕೊಂಡು ಆಮೇಲೆ ನಿಮ್ಗೆಲ್ಲರೂ ನಾನು ಹೇಳ್ತಾನಂತ. ಇನ್ನಟ ನಾವು ಆಕಳ ಸಂತ್ಯಾಗ ಅಡ್ಡಾಡೋದು ಬರೀ ಇವೆಲ್ಲ ಹೆಚ್ಚಪ್ಪ ಆಕಳುಗಳು. ಇವೆಲ್ಲ ಹೆಚ್ಚಪ್ಪ ಆಕಳುಗಳು. ಇದು 2ನೇ ಸೂಲ, ಆಮೇಲೆ 1ನೇ ಸೂಲ, ಆಮೇಲೆ 3ನೇ ಸೂಲ ನೋಡಿರಿ. ಇವೆಲ್ಲ 2-3 ಸೂಲದ ಒಳಗಿನ ಆಕಳುಗಳು ಅದಾವು. ನೋಡಿರಿ ಇವೆಲ್ಲ ಆಕಳು. ಇವೆಲ್ಲ ಹೆಚ್ಚಪ್ಪ ಆಕಳುಗಳು. ನೋಡೋದಿಲ್ಲ ಇವೆಲ್ಲ ಸಂಪೂರ್ಣ ಹೆಚ್ಚಪ್ಪ ಆಕಳ. ಈಗ ನಾವು ನೋಡೋ ಆಕಳ ಇದನ್ನು 1 ಲಕ್ಷ ಮಟ್ಟ ಅಮೌಂಟ್ ಅವ್ರಿಗೆ ಇದ್ದಾರೆ. ಅಂದಾಜು ಇವೇನೋ ನಾವು ಹಾಕೊಂಡು ಹೋಗ್ತಾವಲ್ಲ ಇವೆಲ್ಲ 50,000ದಿಂದ ಮುಂದೆ 1 ಲಕ್ಷದ ಒಳಗಿನ ಆಕಳದಾವು. ಎಲ್ಲ ಸಂಪೂರ್ಣ ಹೆಚ್ಚಪ್ಪ ಆಕಳದಾವು. ನಾವು ಹೈನ ಮಾಡ್ಬೇಕಂತಂದ್ರೆ ಹೈನುಗಾರಿಕೆ ಮಾಡ್ಬೇಕಂತಂದ್ರೆ ನಾವು ಇಂಥ ಹೆಚ್ಚಪ್ಪ ಆಕಳುಗಳನ್ನ ನಾವು ತೊಗೋಬೇಕು. ಆಮೇಲೆ 1ನೇ ಸೂಲದ್ದು 2ನೇ ಸೂಲದ ಆಕಳ ತೊಗೊಂಡು ಅಂತಂದ್ರೆ ಹೈನುಗಾರಿಕೆ ಚಲೋ ಆಕತಿ. ಟೋಟಲ ಸಂಪೂರ್ಣ ಇವು ಹೆಚ್ಚಪ್ಪ ಆಕಳ. ಇವೆಲ್ಲ ಸಂಪೂರ್ಣ ಜರ್ಸಿ ಆಕಳ. ಇವೆಲ್ಲ ನಮ್ಮ ರೈತರಂತಕ್ಕ ಆಕಳುಗಳು. ಈ ಥರಾಗ ಯಾಕೆ ಬಂದೋದಾವು 1ನೇ ಸೂಲದ ಆಕಳು ಅದಾವು. ಆಮೇಲೆ 2ನೇ ಸೂಲದ ಆಕಳುಗಳು ಅದಾವು. ಆಮೇಲೆ 1 ಲೀಟ್ರ್ ಹಿಂಗುವಂಥ ಆಕಳುಗಳು ಅದಾವು. ಈ ಎಲ್ಲ ಆಕಳುಗಳು ಈಗ ನಮ್ಮ ರೈತರೇನಾಗ್ತದೆ ತೊಲ ಸಂತೆಗೆ ರೈತರು ತಂದಂಥ ಆಕಳುಗಳು. ನಮ್ಮ ರೈತರಂತಕ್ಕ ಜರ್ಸಿ ಇದಾವು, ಆಮೇಲೆ ಹೆಚ್ಚಪ್ಪ ಅದಾವು. ಎಲ್ಲ ನಮ್ಮನೆ ಎಲ್ಲ ವೆರೈಟಿ ಆಕಳುಗಳು ಅದಾವು. ನೋಡಿ ಇದು ನಮ್ಮ ರೈತರ ಸಂತೆ, ಕಿತ್ತೂರು ಸಂತೆ. ನೋಡ್ರಿ ಎಲ್ಲರಿಗೂ ನೋಡ್ರಿ, ನಾನು ಕಿತ್ತೂರು ಸಂತೆ ತೋರಿಸೋದು. ನಾನು ಒಂದು ಆಕಳ ನೋಡ್ಬೇಕಂತ ಬಂದಿದ್ನಿ. ಅದಕ್ಕೆ ನಾನು ನೋಡಿದ್ನಿ, ನೀವು ನೋಡ್ರಿ. ಆಮೇಲೆ ಇಲ್ಲಿ ನಿಮಗೆ ಎಲ್ಲರಿಗೆ ಎಲ್ಲ ಥರದ ನಾನು ತೋರಿಸಿದ್ನಿ. ಇದ್ರಾಗ ಹೆಚ್ಚಪ್ಪ ತೋರಿಸಿದ್ನಿ, ಎಮ್ಮೆಗಳು ತೋರಿಸಿದ್ನಿ. ನಾ ಈಗ ಹೆಚ್ಚಪ್ಪ ಹಾಕಂತ ಬರತ್ತನು. ಇವೆಲ್ಲ ಹೆಚ್ಚಪ್ಪ ಆಕಳುಗಳು. ಇದು ವಯಸ್ಸಿದ ಆಕಳದಾವು. ನಾವು ಆಕಳ ಮಾಡ್ಬೇಕಂತಂತಂದ್ರೆ ಇಂಥ ವಯಸ್ಸಿದ ನಾನು ಮಾಡಬೇಕು. ನಾವು ವಯಸ್ಸಿದ್ದನ ಮಾಡಿದಂತಂದ್ರೆ ಹೈನು ಚಲೋ ಆಕತಿ. ಮತ್ತು ಅವಕ್ಕೆ ಯಾವುದೇ ಥರನಾಗಿ ರೋಗ ಕಡಿಮೆ ಬರ್ತಾವೆ. ನೋಡಿರಿ, ಇಷ್ಟೇ ಹೇಳಿ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು.